ನಮ್ಮ ಕಡೆ ಒಂದು ಗಾದೆ ಇದೆ, ಇಮಾಮ್ ಸಾಹೇಬರಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ. ನಿಮಗೆಲ್ಲ ಹಾಗೆ ಅನಿಸ್ಬೋದು. ಪಾತಾಳ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಸಮುದಾಯದವನದ್ದು ಏನು ಅಂತ ಒಂದು ಆಶ್ಚರ್ಯ ಇರ್ತದೆ ಮನಸ್ಸಿನೊಳಗೆ. ಪ್ರವೀಣ್ ಮತ್ತು ಅಶೋಕ್ ಅವರು ಬಂದಿದ್ರು. ನೀವೊಂದು ಕಾರ್ಯಕ್ರಮ ಬಂದಾಗ ನನಗೆ ಆಶ್ಚರ್ಯ ಆಗಿತ್ತು. ಅಂದರೆ 25 ವರ್ಷದ ಪತ್ರಿಕೋದ್ಯಮದಲ್ಲಿ ನಾನು ಮೊದಲ ಬಾರಿಗೆ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾ ಬತ್ತಿಲ್ಲ ಅಂದೆ, ಎಲ್ಲ ಭಟ್ರಡ್ಡಿಲ್ಲ ಅಂತ ಹೇಳಿದರು ಅಂತ. ಹಂಗಾರಡ್ಡಿಲ್ಲ ಮರಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿದ್ದೆ. ಇಲ್ಲ ಹಾಗೆಂತ ಇಲ್ಲ, ನನಗೂ ಒಂದು ಕಾಣ್ಕಂಬಂಗೆ ಒಂದು ಮನಸ್ಸಿದ್ದಿತ್ತು ಮನಸ್ಸಿನಲ್ಲಿ. ನನ್ನ ಅಮ್ಮ ಯಾವಾಗಲೂ ಹೇಳೋದು, ನಾನು 2001ರಲ್ಲಿ ಪತ್ರಿಕೋದ್ಯಮಕ್ಕೆ ಬಂದಾಗ ಹಾಡಿ ಬದಿಗೆಲ್ಲ ಹೋತೆ, ಕಾಡು ಕಲ್ಲು ಕಂಡ್ರು ನೀನು ಅದನ್ನು ತಿರಸ್ಕಾರ ಮಾಡಬೇಡ, ಒಂದು ಕೈ ಮುಕ್ಕೊಂಡು ಹೋಗು ಅಂತೇಳಿ ಹೇಳ್ತಿದ್ಲು. ಹಾಗೆ ನನ್ನ 25 ವರ್ಷ ಜರ್ನಿಯಲ್ಲಿ ಅನೇಕ ಪಾಳು ಬಿದ್ದ ದೇವಸ್ಥಾನಗಳ ಬಗ್ಗೆ ಬರೆದಿದ್ದೆ. ಯಾಕೆ ಬರೀತಿದ್ದೆ, ಯಾಕಾಗಿ ನಾನು ಬರಿತಾ ಇದ್ದೇನೆ ಅಂತಕ್ಕಂಥ ದೀರ್ಘವಾದ ಅಥವಾ ಆಳವಾದ ಚಿಂತನೆ ನನ್ನಲ್ಲಿಲ್ಲ. ಆದರೆ ಒಳ್ಳೆಯದಾಗಲಿ ಅಂಥೇಳಿ ಒಂದು ಆಶಯ ಮಾತ್ರ ಹೃದಯದಲ್ಲಿತ್ತು. ಕಳೆದ 25 ವರ್ಷಗಳಲ್ಲಿ ಪ್ರತಿ ವರ್ಷ ಅಬ್ಬ್ಯಾಡಿಗೆ ಒಂದು 2 ರೌಂಡ್ ಇರುತ್ತೆ ನಂದು. ಬೇಜಾರಾದಾಗ ಮುಂಡು ಕೋಡಿಗೂ ಒಂದು 2-3 ರೌಂಡ್ ಇರ್ತದೆ. ಹೊಳೆ ಬದಿಗೆ ಕೂತ್ಕೊಂಡು ದೇವಿಗೆ ಒಂದು ನಮಸ್ಕಾರ ಮಾಡಿ ಹೋಗುವುದು. ಈ ಪಾತಾಳ ದುರ್ಗೆ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿಯೂ ನಾನು ಕೇಳಲಿಲ್ಲ. ಪ್ರವೀಣ್ ರವರು ಹೇಳಿದಾಗೆ ತಮಿಳುನಾಡಿನ ತಂಜಾವೂರಿನಲ್ಲಿ ಒಂದು ಪಾತಾಳ ದುರ್ಗಾ ಪರಮೇಶ್ವರಿ ಸನ್ನಿಧಿ ಇದೆ. ಈ ಪಾತಾಳ ಪಾತಾಳ ಅಂತಕ್ಕಂಥ ಹೆಸರು ಕೇಳಿದಾಗ ರೋಮಾಂಚನ ಆಯಿತು. ಮತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತೇಳಿ ಒಂದು ಆತ್ಮ ತುಡಿತಗಳು ಬಂದದ್ರಿಂದ ಬಹುಶಃ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗಿದೆ. ಮತ್ತು ನಾನಿವತ್ತಿಲ್ಲಿ ಬರಬೇಕನ್ನುವುದು ಕೂಡ ಆಕೆ ಇಚ್ಛೆ ಅಂತೇಳಿ ಭಾವಿಸ್ತೇನೆ. ಬಾಯಿರಿಯವರಿಗೆ ಅರ್ಥ ಆಗಿದ್ದಿರ್ಬೋದು, ನನಗೆ ಅರ್ಥ ಆಗಿದೆ. ಆ ಅಮ್ಮನಿಗೆ ಸನ್ಮಾನ ಮಾಡಿದಾಗ ಅವರ ಮೇಲೆ ಆಕರ್ಷಣೆ ಆಗಿದ್ದರೆ ಅದು ಪಾತಾಳ ದುರ್ಗಾ ಪರಮೇಶ್ವರಿಯ ಆಕರ್ಷಣೆ ಅಂತೇಳಿ ನಾನು ಭಾವಿಸ್ತೇನೆ. ಇದು ನಮ್ಮ ಭಾಗ್ಯ. ಒಂದು ವಿಶಾಲವಾದಂಥ ಈ ಚೈತನ್ಯಗಳ ಹುಡುಕಾಟ. ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ. ನನಗೆ ಈ ದುರ್ಗಾಶಕ್ತಿಯ ಬಗ್ಗೆ ಯಾಕೆ ಆತ್ಮೀಯ ತುಡಿತ ಆಯಿತು ಅಂತ ಹೇಳಿದರೆ, ನಾನು ಒಂದು NCC ಕ್ಯಾಂಪ್, ಅಂದರೆ ನಂದು C ಸರ್ಟಿಫಿಕೇಟ್ ಕೂಡ ಆಗಿತ್ತು. C ಸರ್ಟಿಫಿಕೇಟ್ ಆದರೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಡೈರೆಕ್ಟ್ ಮೇಜರ್ ಅಥವಾ ಕರ್ನಲ್ ಆಗ್ಬೋದು. ಆದರೆ ಆವಾಗ ಪರಿಸ್ಥಿತಿ ಇರಲಿಲ್ಲ. ಹೊಸ ಚರ್ಚನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗದಿದ್ದವನಿಗೆ ಕುಂಜಾರುಗಿರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ NCC ಕ್ಯಾಂಪ್ ಆದಾಗ ನಾನು ಆ ದೇಗುಲದ ಹಿಂಬದಿ ಭಾಗದಲ್ಲಿ ಒಂದು ಮರದ ಬುಡದಲ್ಲಿ ಮಲಗಿದ್ದೆ. ವಿಪರೀತವಾದಂಥ ತಲೆ ಸಿಡಿತ ಉಂಟಾಗಿ ತಲೆ ಒಡೆದು ಹೋಗುವಷ್ಟಂತ ನೋವು ಬಂತು ನನಗೆ. ನಾನು ನನ್ನ ಪಕ್ಕದಲ್ಲಿ, ಈಗ ಅವರು HP ಕಂಪನಿಯ ಹೆಡ್ ಆಗಿದ್ದಾರೆ ಗಣೇಶ್ ಅಂತ, ಈ ಮರ ಹಿಂಗೆ ಆತಿತ್ತಲ್ಲ ಮರ ಎಂತ ಸಾವ್ದು ಮರ, ನಾ ಸಮ ಇದ್ದೀನಲ್ಲ ಎಂತ ಇಲ್ಲ ಒಳಗೆ ದೇವಸ್ಥಾನ, ನಾನು ಅದುವರೆಗೂ ದೇವಸ್ಥಾನದ ಒಳಗೆ ಹೋದವನಲ್ಲ. ಇಲ್ಲ ಮರ ನಾ ಹೊರಗೆ ನಿಂತ್ಕೊಂಡು ಕೈ ಬೇಡ ಮರೆ, ಒಂದು ದುರ್ಗೆ ಎದುರು ನಿಂತ್ಕೊಂಡು ಬಿಡ್ನೀನಂತ. ಆ ದಿನ ನಾನು ಅಲ್ಲಿ ಹೋದಾಗ ನನ್ನ ತಲೆಯ ನೋವಿನ ಶಮನ ಗುಣಮುಖವಾಯಿತು. ಆಫ್ಟರ್ ದ ಡಿಗ್ರಿ 2001ನಲ್ಲಿ ನಾನು ವಿಜಯ ಕರ್ನಾಟಕ ಜಾಯಿನ್ ಆದಾಗ ಎಲ್ಲೆಲ್ಲಿ ಪಾಳು ಬಿದ್ದ ದೇವಸ್ಥಾನ ಇತ್ತು ನಾನು ಹುಡುಕಾಟ ಮಾಡ್ಕೊಂಡು ಹೋಗಿದ್ದೆ. ಧರ್ಮಸ್ಥಳದ ಕಿಂತಲೂ ಒಂದು ಸ್ವಲ್ಪ ಮುಂದೆ ಶಿವಾಜಿಯಲ್ಲಿ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅಲ್ಲಿಂದ ಶಿರೂರು, ಈಗ ರಿನಿವೇಶನ್ ಆಗ್ತಾ ಇದೆ, ಮಹಾಗಣಪತಿ ದೇವಸ್ಥಾನದವರೆಗೆ ನೂರಾರು ದೇವಸ್ಥಾನಗಳ ಪಾಳು ಬಿದ್ದ ದೇವಸ್ಥಾನಗಳ ಆರ್ಟಿಕಲನ್ನು ಮಾಡಲಿಕ್ಕೆ ನಾನು ಮಾಡಿದ್ನೋ ಅವಳು ಮಾಡಿಸ್ಕೊಂಡ್ಲೋ ನನಗೆ ಗೊತ್ತಿಲ್ಲ. ಇವತ್ತೆಲ್ಲವೂ ಕೂಡ ಆ ಸಾನ್ನಿಧ್ಯಗಳು ಅಲ್ಲೊಂದು ಇನ್ವಿಟೇಷನ್ ಕೊಟ್ಟಾಗ ಭಾಳ ಆಶ್ಚರ್ಯ ಆಗ್ತದೆ.
ಬಹುಶಃ ನಾವು ಅದಕ್ಕೆ ನಾವು ಮಾಡಿದ್ದಂತೇಳಿ ಅಲ್ಲ, ಒಂದು ಪ್ರೇರಣಾದಾಯಕವಾಗಿ ಆ ರೀತಿಯ ಒಂದು ವಾತ್ಸಲ್ಯ ಮತ್ತು ಪ್ರೀತಿಯನ್ನ ತಾಯಿ ಕೊಟ್ಟಳು ಯಾಕೆ ಅನ್ನುವುದು ಕೂಡ ಇವತ್ತಿಗೂ ಕೂಡ ನನಗೆ ಅಚ್ಚರಿಯಾಗಿ ಕಾಡ್ತಕ್ಕಂಥದ್ದು. ಬಹುಶಃ ದುರ್ಗಾ ಅಂತಕ್ಕಂಥ ಶಕ್ತಿಯೇ ಇದು ಸೃಷ್ಟಿ ಅಂತೇಳಿ ನಾವು ಭಾವಿಸ್ತೇವೆ. ಯಶ ಪರಾತ್ಪರ ನಾಸ್ತಿ ಶೈಷ್ಯ ದುರ್ಗಾ ಪ್ರಕೀರ್ತತ ಅಂತಕ್ಕಂಥ ಒಂದು ಋಗ್ವೇದದಲ್ಲಿ ಶ್ಲೋಕ ಇದೆ. ಇಡೀ ಬ್ರಹ್ಮಾಂಡದಲ್ಲಿ ದುರ್ಗೆಗಿಂತ ಮಿಗಿಲಾದ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಅದರಲ್ಲಿ. ಯಾಕೆ ದುರ್ಗೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸ್ವಲ್ಪ ಯಕ್ಷಗಾನದ ಚಟ ಇದ್ದವನು ಮತ್ತು ಸ್ವಲ್ಪ ವೇಷಗೀಷ ಎಲ್ಲ ಮಾಡಿದ್ದವನು. ಇವತ್ತು ನೂರಾರು ಪ್ರಸಂಗಗಳು, ಸಾವಿರಾರು ಪ್ರಸಂಗಗಳು ಬಂದಿರಬಹುದು. ಆದರೆ ನೀವು ಇಂದು ಆಡಿದ್ರು, ನಾಳೆ ಆಡಿದ್ರು, ಇನ್ನು ಶತಮಾನದ ನಂತರವೂ ಆಡಿದ್ರು ಕೂಡ ದೇವಿ ಮಹಾತ್ಮೆ ಅಂತಕ್ಕಂಥ ಒಂದು ಆಖ್ಯಾನ ಯಾವತ್ತೂ ಕೂಡ ಅದರ ಜನಪ್ರಿಯತೆ ಕಡಿಮೆ ಆಗುವುದಿಲ್ಲ. ಯಾಕೆ ಹೀಗೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದುರ್ಗೆ ಸೃಷ್ಟಿ, ಪ್ರಕೃತಿ, ಸಂರಕ್ಷಕಳು, ವಿನಾಶಕಳು, ಶಕ್ತಿ ಮತ್ತು ಮಾಯೆ ಅಂತೇಳಿ ಅವಳನ್ನು ಕರೀತಾರೆ. ತೈಥೇರಿಕ ಅರಣ್ಯಕದಲ್ಲಿ ಒಂದು ಶ್ಲೋಕ ಬರ್ತದೆ. ತಾಮಾಗ್ನಿ ವರ್ಣಂ ತಪಸಾ ಜ್ವಲಂತಿಂ ವೈರೋಚನೀಯಂ ಕರ್ಮಫಲ ಜುಸ್ತಂ ದುರ್ಗಾಂ ದೇವೀಂ ಶರಣಂ ಪ್ರಪದೆ ಸುತರಸೆ ತರಸೆ ನಮ ಅಂತ. ಇದನ್ನು ನೀವು ಋಗ್ವೇದದಲ್ಲಿ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಬೆಂಕಿಯ ವರ್ಣದವಳು, ಬೆಂಕಿಯಲ್ಲಿ ಜನಿಸಿದವಳು, ಅವಳಿಗೆ ಶರಣಾಗತರಾಗುವುದರಿಂದ ಲೌಕಿಕದ ಈ ಪ್ರಪಂಚದಿಂದ ನಿಮಗೆ ಮೋಕ್ಷವನ್ನು ಕೊಟ್ಟು ಅಲೌಕಿಕದತ್ತ ನಡೆಸ್ತಕ್ಕಂಥವಳು ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ. ಬಹುಶಃ ನೀವು ವೇದವನ್ನು ನೋಡಿ, ಉಪನಿಷತ್ತನ್ನು ನೋಡಿ, ಪುರಾಣಗಳನ್ನು ನೋಡಿ, ಭಾಗವತವನ್ನು ನೋಡಿ, ಈ ಎಲ್ಲದರಲ್ಲಿ ಕೂಡ ದೇವಿಯ ಚಿಂತನೆ, ವಿಶ್ಲೇಷಣೆ, ಶಕ್ತಿ ಇದೆಲ್ಲಗಳ ಕೂಡ ಅರ್ಥಗಳು ಮತ್ತು ವ್ಯಾಖ್ಯಾನಗಳು ಬರುತ್ತವೆ. ಸೃಷ್ಟಿಯು ಅವಳು, ವಿನಾಶನವೂ ಅವಳು ಅಂತ ಹೇಳಿದ ಮೇಲೆ ನಾವು ಬದುಕಬೇಕಾಗಿದೆ. ಸಂಸ್ಕೃತಿಯ ಜೊತೆಯಲ್ಲಿ ಬದುಕಿದಾಗ ಮಾತ್ರ ತಾಯಿಗೆ ಗೌರವ ಕೊಟ್ಟಂತ ಕಾರ್ಯ ಆಗ್ತದೆ. ಸಂಸ್ಕೃತಿ ಮತ್ತು ಪ್ರಕೃತಿ ಇದೆರಡೂ ಒಂದೇ. ಯಾವಾಗ ನೀವು ಸಂಸ್ಕೃತಿಯನ್ನು ಮರಿತಕ್ಕಂಥ ಕೆಲಸಗಳನ್ನು ಮಾಡ್ತೀರೋ ಆವಾಗ ಪ್ರಕೃತಿ ವಿಘಟನೆ ಆಗ್ತಕ್ಕಂಥದ್ದು ಆಗ್ತದೆ. ಎಲ್ಲೋ ನಾಶನದ ಅರ್ಥ, ಎಲ್ಲೋ ಮನುಷ್ಯನ ವಿನಾಶನದ ಅರ್ಥ ನಾವು ಪ್ರಕೃತಿಯೊಟ್ಟಿಗೆ ಮಾಡಿರತಕ್ಕಂಥ ಅನಾಚಾರಗಳು ಕಾರಣ ಅಂತಕ್ಕಂಥ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಈ ಪ್ರಕೃತಿಯ ಜೊತೆಗೆ ನಾವು ಮಾಡ್ತಕ್ಕಂಥ ಅನರ್ಥಗಳು ಏನು ಅಂತ ಕೇಳಿದ್ರೆ ಅದುವೇ ನಾವು ಈ ತಾಯಿಯ ಶಕ್ತಿಗೆ